ನೋ ಪ್ರಾಬ್ಲಮ್. ಅವ್ರು ಸ್ವಲ್ಪ ಶಾಕಲ್ಲಿದ್ದಾರೆ ಆ್ಯಂಡ್ ತುಂಬಾ ವೀಕ್ ಆಗಿದ್ದಾರೆ. ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅಂದರೆ ಡಾಕ್ಟರ್? ಗಾಬರಿ ಬೇಡ. ಇಂಥ ಸಮಯದಲ್ಲಿ ಅವ್ರ ಜೊತೆಲಿರೋ ಅಗತ್ಯ ತುಂಬಾ ಇದೆ. ಬೆಡ್ ರೆಸ್ಟ್ ಮಾಡಲಿ. ಮೊದಲಿನ ಥರ ಕಾಲ್ಗೆ ಕೈಗೆ ಬಲ ಬರೋದಕ್ಕೆ ವಾಪಸ್ ಎಣ್ಣೆ ಮಸಾಜ್ ಶುರು ಮಾಡಿ. ಅದು ನಮ್ಮ ಮೆಡಿಸಿನ್ಗಿಂತ ಎಫೆಕ್ಟಿವ್ ಆಗಿತ್ತಲ್ವಾ, ಅದಕ್ಕೆ ನಿಲ್ಸೋದು ಬೇಡ. ಖಂಡಿತ ಡಾಕ್ಟರ್. ಕಮಲಿನೇ ಅವ್ರಿಗೆ ಎಣ್ಣೆ ಮಸಾಜ್ ಮಾಡ್ತಾ ಇದ್ದಿತ್ತು. ನಾಳೆನೇ ಶುರು ಮಾಡಿಸ್ತೀನಿ. ಕೆಲವ್ರ ಕೈಯಲ್ಲಿ ವೈದ್ಯಕೀಯ ಗುಣ ಇರುತ್ತಂತಾರೆ. ಅದು ನಿನ್ನಲ್ಲಿ ಇದೆಯಮ್ಮ? ಇವರನ್ನ ನೀವೇ ನೋಡ್ಕೋಬೇಕು. ಸರಿ ಡಾಕ್ಟರ್. ಓಕೆ, ಏನೇ ಇದ್ರೂ ಕಾಲ್ ಮಾಡಿ. ಥ್ಯಾಂಕ್ಸ್ ಡಾಕ್ಟರ್. Uncle, I'll take care. ಕಮಲಿ, ಇಂಥ ಸಮಯದಲ್ಲಿ ಕುಟುಂಬದವರು ಅಪ್ಪನ ಜೊತೆ ಇರಬೇಕು ಅಂತ ಡಾಕ್ಟರ್ ಹೇಳಿದರು. ನೀನೇ ಅವ್ರ ಜೊತೆ ಇದ್ದು ಕಾಪಾಡೋ ನಮ್ಮನೆ ಮಗಳು ಕಮಲಿ. ನೀನು ನಮ್ಮನೆ ಲಕ್ಷ್ಮಿ. ನಮ್ಮಿಂದ ನಿನಗೇನೂ ಸಿಗದೆ ಇದ್ರೂ ಪ್ರತಿ ಕ್ಷಣ ಈ ಮನೆಗೆ ಒಳ್ಳೆದನ್ನೇ ಬಯಸ್ತಾ ಇರ್ತೀಯ. ಸರ್, ಹಂಗನ್ಬೇಡಿ ಸರ್. ಇದು ನನ್ನ ಮನೆ. ನಂಗಿಲ್ಲಿರೋಕ್ಕೆ ಜಾಗ ಕೊಟ್ಟು ಊಟ ಕೊಟ್ಟೈತೆ. ನಾನು ಏಟೇ ಮಾಡಿದ್ರು ಅದು ಕಮ್ಮಿನಯ್ಯ ಸರ್. ಎಲ್ಲರೂ ಒಪ್ಕೊಂಡ್ರು, ಒಪ್ಕೊಳ್ದೇ ಇದ್ರು ನೀವೆಲ್ಲರೂ ನನ್ನ ಮನೆಯವರೇ ಸರ್. ತಾತಾಯಿಂದ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅಯ್ಯೋ ಅಮ್ಮಮ್ಮ, ಇಷ್ಟೊತ್ತಲ್ಲಿ ಮೀಟಿಂಗ್ ಬೇಕಾ? ಬೇಬಿ, ನೀನು ಹೇಳಿಬಿಟ್ಟೆ. ನಾನು ಹೇಗೆ ಹೇಳೋದು ಅಂತ ಸುಮ್ಮನಿದ್ದೆ. ಮಾಮ್, ಆಗಿದ್ದೆಲ್ಲ ಆಗೋಯ್ತು. ಎಲ್ಲ ಸ್ಮೂತಾಗಿ ನಡೀತಿದೆಯಲ್ಲ, ಬಿಟ್ಬಿಡಿ. ಎದ್ದೋಗ್ರೆ ಇಬ್ರು. ಮಾಮ್, ಮತ್ತಿನ್ನೇನು? ಏನು ನೀವಿಬ್ರು ಬಹಳ ನನ್ನ ಸಪೋರ್ಟ್ ಮಾಡ್ಬಿಟ್ಟಿದ್ದೀರಾ, ಹೋಗ್ಲಿ ಬಿಡ್ರಮ್ಮ ಅಂತ ಹೇಳ್ಬೇಕಾ? ಮಾಮ್, ನಮ್ಮನ್ನು ಯಾಕೆ ಬೈತಿದ್ದೀರಾ ನೀವು? ಮತ್ತಿನ್ನೇನು? ತತ್ತವ್ರ ಮನೆಗೆ ಬಂದ ಹಾಗೆ ಆಗಿದ್ದೆಲ್ಲ ಆಗೋಯ್ತು, ಸಮಾಧಾನ ಮಾಡ್ಕೊಂತ ಹೇಳ್ತಿದ್ಯಲ್ಲ. ಈ ಕಾಮಿನಿ ದೇವಿನ ಸೋಲೊಪ್ಕೋ ಅಂತ ಹೇಳ್ತಾ ಇದ್ಯಾ? ಮಾಮ್, ನಾನು ಯಾವಾಗ ಹಾಗೆ ಹೇಳ್ದೆ? ಮಾತಿನ ಅರ್ಥ ಅದೇ ಆಗಿತ್ತು. ಇಲ್ಲ ಮಾಮ್. ಶಟ್ ಅಪ್ ಊರ್ಮಿ. ಈ ಕಾಮಿನಿ ದೇವಿ ಈ ಮಹಾಜನ ಕುಟುಂಬನ ಆಳೋದಕ್ಕೆ ಅಂತ ಹುಟ್ಟಿದವಳು ಕಣೆ. ಆದ್ರೆ ಇವತ್ತು ಆ ಬೀದಿ ಬಿಕಾರಿ ಕೆಸರಿನ ಕಮಲಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದಾಳೆ. ಅದನ್ನ ನಾನು ಕಣ್ಣಾರೆ ನೋಡ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಏಯ್, ನಾನು ಕಾಲು ಇಡಕ್ಕೂ ಹಿಂದೆ ಮುಂದೆ ನೋಡುವಂತ ಗಲೀಜ್ ಹಳ್ಳಿಯಿಂದ ಬಂದವಳವಳು. ಆದ್ರೆ ಇವತ್ತು ಈ ಕಾಮಿನಿ ದೇವಿಗೆ ಚಿಟಿಕೆ ಹೊಡೆದು ಮಾತಾಡಿಸ್ತಾಳಲ್ಲ ಅವಳು. ಏ ಬೇಬಿ, ಇಷ್ಟು ದಿವಸ ಈ ನಿನ್ನ ಅಮ್ಮಮ್ಮ ನಿನಗೋಸ್ಕರ ಆ ಕಮಲಿನ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ತಿದ್ದೆ. ಆದ್ರೆ ಇನ್ನು ಮುಂದೆ
ಆ ಕಮಲಿನೇ ನನ್ನ ಮೊದಲನೇ ದುಶ್ಮನ್. Yes! ರಿಷಿ ಸರ್, ಹೇ ಕಮ್ಲಿ ಅವರೇ, ಟೈಮ್ ಎಷ್ಟು ನೋಡಿದ್ರ? ಇನ್ನೂ ಓಡ್ತಾನೆ ಇದ್ದೀರಲ್ಲ, ಆ್ಯಕ್ಷನ್ ಸೀಕ್ವೆನ್ಸ್ ಮುಗಿಸ್ಕೊಂಡು ಬಂದಿದ್ದೀರಲ್ಲ, ಟಯರ್ಡ್ ಆಗಿರತ್ತೆ, ಹೋಗಿ ರೆಸ್ಟ್ ಮಾಡಿ. ಸರ್ ಲಾಂಗ್ ಡ್ರೈವು. ಹಾಂ ಸರ್ ಕಾರಲ್ಲಿ ದೂರ ಕರ್ಕೊಂಡೋಗಿ ಬರ್ತೀರಾ ಸರ್? ಏ ನಿದ್ದೆಲ್ಲ ಎದ್ದು ಬಂದು ಬಡ ಬಡ ಅಂತ ಏನೇನೋ ಹೇಳ್ತಿಲ್ಲ ತಾನೆ? ಇಲ್ಲ ಸರ್. ಈಗೆಲ್ಲ ತಪ್ಪಂತ ಟ್ರ್ಯಾಕ್ನ ಚೇಂಜ್ ಮಾಡಲ್ವಲ್ಲ ನೀವು? ಕಮ್ಲಿ ಅವರೇ, ನಿಜವಾಗ್ಲೂನಾ? ನಿಜವಾಗ್ಲೂ ಸರ್. ಸತ್ಯವಾಗ್ಲೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಕಮ್ಲಿ ಅವರೇ. ಸರಿ ಸರ್, ಬ್ಯಾಡ ಅಂದರೆ ಬಿಡಿ, ನಾನು ವಾಪಸ್ ಹೋಯ್ತೀನಿ. ಇರಿ ಇರಿ ಇರಿ, ಇದೇನ್ರಿ ಕಮ್ಲಿ ಅವರೇ, ಲಾಟ್ರಿ ಹೊಡಿಲಿ ಅಂತ ದೇವ್ರ ಹತ್ರ ಕೇಳ್ಕೊಬೇಕೆ ಹೊರತು ಲಾಟ್ರಿ ಹೊಡೆದ್ಮೇಲೆ ಅದನ್ನ ಹುಂಡಿಗೆ ತಗೊಂಡೋಗಿ ಹಾಕೋದಲ್ಲ. ಅಂದ್ರೆ ಅಂದ್ರೆ ದೇವತೆನೂ ನೀವೇ, ಲಾಟ್ರಿನೂ ನೀವೇ, ಅದನ್ನ ಕಳ್ಕೊಳ್ಳೋ ಪಾಪಿ ನಾನು ಆಗ್ಬಾರ್ದು ಅಂತ ಹೇಳಿದೆ. ಬಂದು ಕಾರಲ್ಲಿ ಕೂತ್ಕೊಳ್ಳಿ ಕಮ್ಲಿ ಮೇಡಮ್. ಜೀವನ ಚಕ್ರದ ಮೇಲೆ ನಡೆಯುತ್ತೆ ಅಂತಾರೆ, ನಿಜನೋ ಏನೋ? ನಮ್ಮಿಬ್ರದ್ದು ಎಲ್ಲ ಶುರು ಆಗಿದ್ದು ಈ ಕಾರಲ್ಲೇ ಅಲ್ವಾ ಕಮ್ಲಿ ಅವರೇ? ಸ್ಪೀಕರ್ ಆನ್ ಆಗಿ ನನ್ನ ಪ್ರೀತಿ ನಿಮಗೆ ಗೊತ್ತಾಗಿ ಕಾರ್ ಜೊತೆ ನನ್ನ ಹೃದಯಕ್ಕೂ ಆಕ್ಸಿಡೆಂಟ್ ಆಗೋಯ್ತು. ಮತ್ತೆ 360 ಡಿಗ್ರಿ ಸುತ್ತಾಡ್ಕೊಂಡು ನಾನು ನೀವು ಪಕ್ಕನೇ ಕೂತಿದ್ದೀವಿ. ಒಂಥರ ದೇಜಾವು ಅಲ್ವಾ? ದೇಜಗವ್ವ ಅವ್ರನ್ನ ಯಾಕೆ ಕೀಟೋತಲ್ಲಿ ನೆನ್ಸ್ಕೊಂತಿದ್ದೀರಾ ಸರ್? ದೇಜಗವ್ವ? ಅಯ್ಯಯ್ಯೋ, ದೇಜಗವ್ ಅಲ್ಲ, ದೇಜಾವು. ಅಂದ್ರೆ ನಿಮ್ಗೆ ಈಗ ಆಗ್ತಿರೋದು ಮುಂಚೆ ಎಲ್ಲೋ ಆಗಿರೋ ಥರ ಫೀಲ್ ಆಗುತ್ತೆ. ನಿಮ್ಗೇನಾರು ಆಗ್ತಿದ್ಯಾ? ಅಯ್ಯೋ ರೀ, ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಲ್ಲ, ಇದು ಎಲ್ರಿಗೂ ಅನ್ಸಿರುತ್ತೆ. ಆಕ್ಚುಲಿ ಇಟ್ಸ್ ಅನ್ ಕೆಮಿಕಲ್ ಓವರ್ಲ್ಯಾಪ್ ಇನ್ ದ ಸೆರೆಬ್ರಲ್ ರೀಜನ್ ವಿಚ್ ಗಿವ್ಸ್ ಅನ್ ಇಲ್ಯೂಷನ್ ದಟ್ ಯಾಕೆ ಹಾಗೆ ನೋಡ್ತಿದ್ದೀರಾ? ಸರ್ ಇವಾಗ ಅನ್ನಿಸ್ತೈತೆ ಸರ್, ನೀವೇನೋ ಹೇಳಿದ್ರಲ್ಲ, ಹಾ ದೇಜಾವು, ಈಗ ನೀವು ಮಾತಾಡಿದ್ದಲ್ಲ ಇದ್ರಿಂದನೇ ಮಾತಾಡಿದ್ರಿ ಅನ್ನಿಸ್ತೈತೆ. ಹೌದಾ? ಹ್ಞೂ ಸರ್, ಇದ್ರಿಂದೆ ಬೆಟ್ಟದ ಮ್ಯಾಗ ಕರ್ಕೊಂಡೋಗಿ ಪಟ ಪಟ ಅಂತ ಇಂಗ್ಲಿಷ್ನಲ್ಲಿ ಮಳೆ ಸುರಿಸಿದ್ರಲ್ಲ, ಆದ್ರೆ ನಂಗೇನು ಅರ್ಥ ಆಗಿರ್ಲಿಲ್ಲ. ಅರ್ಥ ಆಗಿದ್ದಿದ್ರೆ ಆಗ್ಲೇ ನಮ್ಮಿಬ್ರದ್ದು ಶುರು ಆಗ್ಬೇಕಿತ್ತು. ಏನು ಸರ್? ಅಯ್ಯೋ ಏನೂ ಇಲ್ಲಪ್ಪ, ಏನೂ ಇಲ್ಲ.
ಮ್ಯಾಕೆ ಈಟೊಂದು ಪಿರುತಿ ಮಡಿಕೊಂಡಿದ್ದೀರಾ. ಜೀವಕ್ಕೆ ಜೀವ ಕೊಡೋ ಅಷ್ಟು ಪಿರುತಿ ನಿಮ್ದು. ಆದ್ರೆ ನಂಗೆ ನಿಮ್ಮ ಮತ್ತೆ ನಿಮ್ ತಾಯಿ ಮಧ್ಯೆ ಬರಕ್ಕೆ ಇಷ್ಟ ಇಲ್ಲ ಸರ್. ಅವ್ರಿಗೆ ನಾನಂದ್ರೆ ಆಗಕ್ಕಿಲ್ಲ. ಅದನ್ನ ನಿಮ್ಗೆ ಹೆಂಗೆ ಹೇಳಿ? ಈ ತರ ನನ್ ಜೊತೆ ರಾತ್ರಿ ಎಲ್ಲ ಹೊರಗ್ ತಿರ್ಗೋ ಇಸ್ಯ ಎಲ್ಲ ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಸುಮ್ನಿರಕ್ಕಿಲ್ಲ ಸರ್. ಕಮಲಿ ಅವರೇ ಸರ್, ಈಟೋತ್ನಾಗ ಅಯ್ಯೋ ನಾನೇನ್ 30 ಹೊಡಿಯೋಣ ಅಂತ ನಾ ಕರಿತಿದ್ದೀನಿ. ಓಕಟಿ ಅಷ್ಟೇ, ಬನ್ರಿ ಬನ್ನಿ. ಸರ್ 2 ಟೀ. ಏನ? ಎರಡು ಟೀ. ಸರಿ ಸರ್. ಹಾಂ, ಹಾಗೆ ಬಿಸ್ಕೆಟ್. ಥ್ಯಾಂಕ್ ಯು. ಯಾಕೆ ನಗ್ತಿದ್ದೀರಾ? ಸರ್, ಒಂದ್ ಜೋಕ್ ಗೆಪ್ತಿಗ್ ಬಂತು. ಜೋಕಾ? ಏನದು? ಕಾಫಿ ಮತ್ತೆ ಟೀಯಾಗೆ ಯಾರ್ ಬ್ಯಾಚುಲರ್ ಹೇಳಿ ನೋಡುಮ? ನೀವೇ ಹೇಳಿ. ಟೀನೇ ಸರ್. ಟೀನಾ? ಅದ್ ಹೇಗೆ? ಸರ್, 1 ಟೀ ಅಲ್ವಾ, ಅದಕ್ಕೆ ಸರ್ ಇದು 1 ಟೀ, ಇದು ಬ್ಯಾಚುಲರ್. ಅಯ್ಯೋ ಸರ್, ಮೆಲ್ಗೆ ಸರ್. ಬಿಸ್ಕೆಟ್ ಏನಾನ ಮುರ್ಕೊಂಡು ಟೀ ಒಳಗೆ ಬಿದ್ರೆ ಆಮೇಲೆ ಅದನ್ನ ಕಾಪಾಡಕ್ಕೆ ಇನ್ನೊಂದು ಬಿಸ್ಕೆಟ್ ಬರ್ಬೇಕಾಯ್ತೈತೆ. ನೋಡಿ ಸರ್, ನಾನ್ ತೋರಿಸ್ತೀನಿ ಹೆಂಗ್ ತಿನ್ನೋದು ಅಂತ. ಇದು ದ್ಯಾವ್ರಿಗೆ, ಇದು ದಿಂಡ್ರಿಗೆ, ಇದು ನಂಗೆ. ಓ ನೈಸ್ ನೈಸ್. ನೀವು ಹಿಂಗೆ ಮೂರ್ಕಿತ ಅದ್ದಿ ಬಾಯಿಗೆ ಹಾಕೊಳ್ಳಿ. ನಾನು ಫಸ್ಟು ದ್ಯಾವ್ರಿಗೆ, ಹಾ ದೇವ್ರಿಗೆ, ದಿಂಡ್ರಿಗೆ, ಹಾ ದಿಂಡ್ರಿಗೆ, ನನಗೆ. ಎಲ್ಲ ಹುಡುಗರಿಗೂ ಈ ಆಸೆ ಪಕ್ಕ ಇದ್ದೇ ಇರುತ್ತೆ. ನನ್ನ ದಿನ ಶುರು ಆದಾಗ ಮತ್ತೆ ಮುಗಿಯೋವಾಗ
ತಾನು ಪ್ರೀತಿಸೋ ಹುಡುಗಿ ಪಕ್ಕದಲ್ಲೇ ಇರಬೇಕು ಅಂತ. ಈ ಹುಡುಗರು ನನ್ನ ನೋಡಿದ್ರೆ ಪಕ್ಕಾ ಹೊಟ್ಟೆ ಹೊರ್ಕೋತಾರೆ ಅಲ್ವಾ? ಹುಡುಗಿ ಜೊತೆ ಸನ್ರೈಸ್ ನೋಡೋ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ವಾ? ಎಲ್ಲ ಹಕ್ಕಿಗಳು ಗೂಡಿಂದ ಹೊರಗೆ ಬರೋ ಸಮಯ. ನನ್ನ ಹಕ್ಕಿ ಬೆಚ್ಚಗೆ ಮಲ್ಕೊಂಡಿದೆ. ಪ್ರಪಂಚದಲ್ಲಿ ಇಷ್ಟು ಮುದ್ದಾಗಿರೋದಕ್ಕೆ ಇನ್ಯಾರೂ ಸಾಧ್ಯ ಇಲ್ಲ. ಕಮಲಿ ಅವರೇ, ಈ ಕ್ಯೂಟ್ನೆಸ್ನ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡಲ್ಲಿ ಬರೆಸ್ಬೋದು. ಗಿನ್ನೀಸ್ ರೆಕಾರ್ಡ್ ಆಗಿಲ್ಲ ಅಂದ್ರೆ ಏನಂತೆ, ನಾನು ಫೋನಲ್ಲಿ ರೆಕಾರ್ಡ್ ಮಾಡ್ಕೋತೀನಿ. ಅಂಥದ್ದೇನು ಆಗಿಲ್ಲ ಸರ್. ಐ ಆಮ್ ಸಾರಿ. ಇಟ್ಸ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಆ್ಯಕ್ಚುಲಿ ನೀವು ಕ್ಯೂಟಾಗಿ ಮಲಗಿದ್ರಾ? ನಾನು ಸೆಲ್ಫಿ ತೊಗೊಬೇಕು ಅಂತ ಬಂದ, ಬಟ್ ನನಗೆ ಗೊತ್ತೇ ಇರಲ್ಲ ನೀವು ಈ ಕಡೆ ಟರ್ನ್ ಆಗ್ತೀರಾ ಅಂತ. ಸರ್ ಸಾಕು, ವಾಪಸ್ ನಡ್ರಿ ಸರ್, ನನ್ನ ಮನೆ ಬಿಡಿ. ಅಯ್ಯೋ ಕಮಲಿ ಅವರೇ, ನೀವು ಕೋಪ ಮಾಡ್ಕೊಳ್ಳೋಸೇನು ಆಗಿಲ್ಲ. ಒಂದ್ಸಲಿ ಪ್ರಕೃತಿ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಬ್ಯಾಂಗ್ಳೂರು ವಾತಾವರಣನ ಬಿಟ್ಟು ಒಳ್ಳೆ ಗಾಳಿ ಸೇವನೆ ಮಾಡೋಣ, ಏನಂತೀರಾ? ಅಯ್ಯೋ, ನನ್ನ ತುಟಿ ತಾಕಿ ನಿಮ್ ಕೆನ್ನ ಊದ್ಕೊಂಡ್ಬಿಡ್ತಾ? ಓ, ಕೋಪದಲ್ಲಿ ನಿಮ್ ಕೆನ್ನೆ ಊದ್ಕೊಂಡಿದೆ. ಸಾರಿ. ಈಗೇನು ನೀವು ಮನೆಗೆ ಹೋಗ್ಬೇಕಾ? ಹೌದು. ಹೋಗೋಣ ಬಿಡಿ. ರೆಡಿನಾ? ಸೂರ್ಯ ಹುಟ್ಟಿದ ಮೇಲೆ ಕಮಲ ಅರಳುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಮ್ಮ ಕಮಲಿ ಅವರು ಉಲ್ಟಾ ಅಪ್ಪ.